ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಬ್ರಿಂಗ್ ಇಟ್ ಆನ್ ಗೋಸ್ಟ್ ಅನ್ನೋ ಸೀರೀಸ್ ನ 3rd ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಪ್ರೊಫೆಸರ್ ಜಂಗನ್ ಅವರು ಒಂದು ಟೆರರ್ ಲುಕ್ ನ ಕೊಟ್ಟಿರ್ತಾರೆ. ಏನಕ್ಕೆ ಅಪ್ಪ ಈ ತರ ನೋಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಒಳ್ಳೆಯವನ ಕೆಟ್ಟವನ ಅಂತ ಕೂಡ ಗೊತ್ತಿಲ್ಲ. ಮುಂದಕ್ಕೆ ನೋಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ ಹೀರೋಯಿನ್ ಅನ್ನೇ ತೋರಿಸೋದು. ಇನ್ನು ನಮ್ ಹೀರೋ ಹಿಂದ್ಗಡೆನೆ ಸುತ್ತಾ ಇರ್ತಾಳೆ. ಕಾಲೇಜ್ಗೆ ಹೋದ್ರು ಕಾಲೇಜಲ್ಲಿ ಹಿಂದ್ಗಡೆನೆ ಸುತ್ಕೊಂಡಿರೋದು, ಕ್ಲಾಸ್ ಅಲ್ಲಿ ಕುತ್ಕೊಂಡಿದ್ರೆ ಅಲ್ಲೂ ಬಂದ್ ಪಕ್ಕದಲ್ಲಿ ಕುತ್ಕೊಂಡು ಹಿಂಸೆ ಕೊಡೋದು, ಲೈಬ್ರರಿಗೆ ಹೋದ್ರೆ ಅಲ್ಲೂ ಓದಕ್ ಬಿಡದೆ ಹಿಂಸೆ ಕೊಡೋದು, ಅವ್ನು ಊಟ ಮಾಡ್ತಾ ಇದ್ರೆ ನಂಗೆ ಸ್ವಲ್ಪ ಕೊಡು, ನಂಗೆ ಸ್ವಲ್ಪ ಕೊಡು, ಪ್ಲೀಸ್ ಪ್ಲೀಸ್ ಅಂತ ಹಿಂಸೆ ಕೊಡೋದು. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ, ಸುಮ್ನೆ ಇರಲ್ಲ, ಪಕ್ಕದಲ್ಲಿ ಕುತ್ಕೊಂಡು ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾಳೆ. ನಮ್ ಹೀರೋಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಈಗ ಮನೇಲಿ ಅಡ್ಗೆ ಮಾಡ್ಬೇಕಾದ್ರೆ ಕೂಡ ನನ್ಗೆ ಇಷ್ಟ ಆಗಿರೋದು ನೀನ್ ಅಡ್ಗೆ ಮಾಡ್ತೀಯಾ ಇಲ್ವಾ ಅಂತ ಕೇಳಿ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾಳೆ. ಹೀರೋ ಹೇಳ್ತಾನೆ, ನನ್ ಕೈಲಿ ಕತ್ತಿ ಇದೆ, ಮರ್ಯಾದೆಗೆ ದೂರ ಒಟ್ಟೋಗು, ಚುಚ್ಚಿದೆ ಅಂತ ಇಟ್ಕೋ, ಮತ್ತೆ ನೀನ್ ಬೇತಾಳ ತರ ಸುತ್ತಬೇಕಾಗತ್ತೆ, ಒಟ್ಟೋಗು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಯಾಕೋ ಈ ತರ ಹೇಳ್ತಾ ಇದೀಯ ಅಂದಾಗ, ನಿನ್ನೆಲ್ಲ ಇವಾಗೆಲ್ಲ ಹೋಗು ಹೋಗು ಅಂತ ಹೇಳಕ್ ಕೂಡ ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗುತ್ತೆ, ದೆವ್ಗಳಿಗೆ ಏನ್ ಅರ್ಥ ಆಗಲ್ವಲ್ಲ, ಸೈಲೆಂಟ್ ಫಸ್ಟ್ ಇಂದ ಜಾಗ ಖಾಲಿ ಮಾಡು, ಹೋಗು ನಿಮ್ಮ ಅಮ್ಮ ಮನೇಲಿ ಹೋಗಿ ತಿನ್ನೋಗು ಅಂತ ಹೇಳಿದಾಗ ಇವಳಂಗೆ ಒಂಥರ ಬೇಜಾರಾಗ್ಬಿಡತ್ತೆಲ್ಲ. ಕುತ್ಕೊಂಡು ಹೇಳ್ತಾಳೆ, ನಾನ್ ಯಾರು, ನಾನು ಎಲ್ಲಿದ್ದೀನಿ, ನಮ್ಮ ಮನೆ ಎಲ್ಲಿದೆ ಅಂತ ಕೂಡ ನನ್ಗೇನು ಗೊತ್ತಿಲ್ಲ ಕಣೋ, ಅದಕ್ಕೆ ತರ ನಾನು ಹಿಂದೆ ಸುತ್ತಾ ಇರೋದು. ಹೋಗು ಹೋಗು ಅಂದ್ರೆ ನಾನೆಲ್ಲಿ ಹೋಗ್ಲಿ, ನನ್ ಮುಖ ನೋಡಿದ್ರೆ ನಿಂಗೆ ಅಯ್ಯೋ ಪಾಪ ಅಂತ ಅನ್ಸಲ್ವಾ, ನೋಡೋ ನನ್ ಮುಖ ನೋಡು ಅಂತ ಕೇಳ್ತಾ ಇದ್ರೆ ಅವನಂತಾನೆ, ಓ ಇದೇನಿದು ಹೊಸ ಸ್ಟ್ರಾಟಜಿನ, ಇಷ್ಟು ದಿನ ಹಿಂಸೆ ಕೊಡ್ತಾ ಇದ್ದೆ, ಅದ್ ವರ್ಕೌಟ್ ಆಗಿಲ್ಲ ಅಂತ ಹೇಳಿ ಇವಾಗ ಅಯ್ಯೋ ಪಾಪ ಅಂತ ಮುಖ ಇಟ್ಕೊಂಡ್ರೆ ನಾನ್ ಮಾಡ್ಬಿಡ್ತೀನಿ ಅನ್ಕೊಂಡಿದ್ಯಾ ಅಂದಾಗ ಇವಳಂತಾಳೆ, ನೀನ್ ಯಾಕೆ ಈ ತರ ಇದೆಯಾ, ನನ್ ಫೀಲಿಂಗ್ಸ್ ನಿನ್ಗೆ ನೋಡ್ತಾ ಇದ್ರೆ ಸ್ಟ್ರಾಟಜಿ ತರ ಅನ್ನಿಸ್ತಾ ಇದೆಯಾ, ನಿನ್ನ ಹತ್ರ ಮಾತಾಡಿ ನನ್ಗೆ ಟೈಮ್ ವೇಸ್ಟ್, ನಿನ್ನೆಲ್ಲ ಒಬ್ಬ ಮನುಷ್ಯ ಆಗಿರ್ಬಾರ್ದಾಗಿತ್ತು, ರೋಬೋಟ್ ಆಗಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು ಅಂತ ಸರಿಯಾಗಿ ಬೈದ್ ಬಿಡ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋರ್ ಮಾವ ಕೂಡ ಬಂದ್ಬಿಡ್ತಾರೆ ಮನೆ ಒಳಗಡೆ. ಅಯ್ಯೋ ಅವ್ರ ಕಣ್ಣಿಗೆ ಬಿದ್ರೆ ಇನ್ನೇನಾಗುತ್ತೋ ಅಂತ ಹೇಳಿ ಇವಳು ಅಲ್ಲಿಂದ ಸೈಡ್ಗೆ ಓಡೋಗ್ಬಿಡ್ತಾಳೆ. ನಮ್ ಹೀರೋರ್ ಮಾವ ಕೂಡ ಮನೆ ಒಳಗಡೆ ಬರ್ತಾರೆ. ಅದ್ರ ಪಾಪ ನಡಿಯಕ್ಕಾಗದೆ ನಡ್ಕೊಂಡ್ ಬರ್ತಾ ಇರ್ತಾರೆ. ಯಾಕಂದ್ರೆ ಇವಾಗ ತಾನೆ ಪಾಪ ದೆವ್ವ ಹತ್ರ ಸರಿಯಾಗಿ ಒದೆ ತಿನ್ಬಿಟ್ಟು ಬಂದಿರ್ತಾರೆ. ನಮ್ ಹೀರೋ ಕೇಳ್ತಾನೆ, ಏನ್ ಮಾವ ನೋಡಕ್ಕೆ ಸ್ವಲ್ಪ ಟೈರ್ಡ್ ಆಗಿರೋ ತರ ಇದೀರಾ, ಮೈಯಲ್ಲಲ್ಲಿ ಗಾಯ ಬೇರೆ ಕಾಣಿಸ್ತಿದೆ, ಏನ್ ಮಾವ ಅಂದಾಗ, ಏನಿಲ್ಲ ಕಣೋ ಬಾಂಗ್, ನಾನು ಈ ಕೆಲ್ಸ ಬಿಟ್ಬಿಡೋಣ ಅಂತ ಅನ್ಕೊಂಡಿದೀನಿ ಕಣೋ, ಇದೆಲ್ಲ ನನಗ್ ಸೆಟ್ ಆಗಲ್ಲ, ನನಗ್ ಮಾತ್ರ ಅಲ್ಲ ನಿನ್ಗೂ ಸೆಟ್ ಆಗಲ್ಲ, ನಾವಿಬ್ರು ಕೆಲ್ಸದಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು, ಇಲ್ಲಾಂದ್ರೆ ಆಮೇಲೆ ಏನೇನ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅಂತ ಹೇಳಿದಾಗ ಹೀರೋ ಯೋಚನೆ ಮಾಡ್ತಾನೆ, ಓ ಹಂಗಾದ್ರೆ ಎಲ್ಲ ಸರಿಯಾಗಿ ಹೋಗಿ ತಿನ್ಬಿಟ್ಟು ಬಂದಂಗಿದ್ದಾರೆ ಹೋದೆ, ಅದಕ್ಕೆ ಇವಾಗ ಈ ತರ ಎಲ್ಲ ಮಾತಾಡ್ತಾ ಇರೋದು, ಯಾವಾಗ ನನ್ನ ಮಾತ್ರ ಕೆಲಸ ಬಿಟ್ಬಿಡು ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಇವ್ರು ಕೂಡ ಬಿಡ್ತಾರೆ ಅಂತಂದ್ರೆ ಅದೇ ತಾನೇ ರೀಸನ್ ಅಂತ ಮನ್ಸಲ್ಲಿ ಅನ್ಕೊಂತಾನೆ. ಹೀರೋ ಹೇಳ್ತಾನೆ, ಓ ಹೌದಮ್ಮವ ಸರಿ ಆಯ್ತು, ನಾನು ಈ ಕೆಲ್ಸನ ಬಿಟ್ಬಿಡ್ತೀನಿ, ನನಗೆ ಬೇಕಾಗಿರೋದು ಇವಾಗ 9 ಲಕ್ಷ, ನೀವು 9 ಲಕ್ಷ ಕೊಟ್ಬಿಡಿ, ನಾನು ಈ ಕೆಲ್ಸನ ಬಿಟ್ಬಿಡ್ತೀನಿ, ಅವಾಗ ನನ್ಗೆ ದೆವ್ವ ಕೂಡ ಕಣ್ಣು ಕಾಣಿಸಲ್ಲ, ನಾನು ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕಂತ ಹೇಳಿದಾಗ ನಮ್ ಹೀರೋ ಮಾವ ಹೇಳ್ತಾರೆ, ಸರಿ ಸರಿ ಏನಕ್ಕೆ ಇವಾಗ ದುಡ್ಡು ಬಗ್ಗೆ ಫಸ್ಟ್ ತಿನ್ನೋ ಅಪ್ಪ, ನನ್ ಹೊಟ್ಟೆ ಹಸಿತಿದೆ ಅಂತ ಹೇಳಿ ಊಟ ಮಾಡ್ತಾರೆ. ಹೆಂಗ್ ಡೈವರ್ಟ್ ಮಾಡ್ತಾರೆ ನೋಡು ಅಂತ ಅವನು ಬೈಕೊಂತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಅವಳು ಇನ್ನೂ ಹೋಗಿರೋದಿಲ್ಲ, ಅಲ್ಲೇ ವಿಂಡೋ ಹತ್ರ ಆ ಕಡೆ ನಿಂತ್ಕೊಂಡು, ಏ ಪ್ಲೀಸ್ ಕಣೋ, ನೀವು ಮಾತ್ರ ನನ್ನ ಬಿಟ್ಬಿಟ್ಟು ತಿಂತಾ ಇದೀರಾ, ನಿಮ್ಗೆ ಹೊಟ್ಟೆ ನೋವೇ ಬರೋದಿರಿ, ನನ್ಗೆ ಇಷ್ಟ ಆಗಿದ್ರೆ ನಾನು ಕೇಳ್ದೆ ಅದನ್ನ ಕೊಡ್ಸಿಲ್ಲ, ಅಟ್ಲೀಸ್ಟ್ ನನಗೆ ನೀವು ತಿಂತಾ ಇರೋದನ್ನಾದ್ರೂ ಸ್ವಲ್ಪ ಕೊಡೋಲ್ಲ, ನನ್ಗೆ ಹೊಟ್ಟೆ ಹಸಿತಾ ಇದೆ ಕಣೋ, ನಾನು ನೋಡಿದ್ರೆ ನಿಂಗೆ ಅಯ್ಯೋ ಅನಿಸ್ತಾ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹೀರೋಗೆ ಕೂಡ ಪಾಪ ಅಯ್ಯೋ ಅನಿಸ್ಬಿಟ್ಟು, ಸರಿ ಮಾವ ಬೆಕ್ಕಗೆ ಊಟ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಅಡಿಗೆ ಮಾಡಿ ಇಡ್ತೀನಿ ಅಂತ ಹೇಳಿ ನಮ್ ಹೀರೋಯಿನ್ಗೋಸ್ಕರ ಅಡಿಗೆ ಮಾಡ್ತಾ ಇರ್ತಾನೆ. ನಮ್ ಹೀರೋಯಿನ್ಗೆ ಸಕ್ಕ ಸಂತೋಷ, ಅಯ್ಯ ಇವತ್ತು ನಾನು ಜಾಲಿಯಾಗಿ ಊಟ ಮಾಡ್ಬೋದು ಅಂತ. ಈಗ ಇನ್ನೊಂದ್ ಕಡೆ ಆ ಪ್ರೊಫೆಸರ್ ಜಂಗನ್ ಅವ್ರನ್ನ ತೋರಿಸ್ತಾರೆ. ಅವ್ರು ಬಂದಲ್ಲಿರೋ ಕೆಲಸ ಮಾಡೋ ಲೇಡೀಸ್ ಹತ್ರ ಓಕೆ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾರೆ. ಆ ಹುಡುಗಿರ್ಗಿದೆ ಸಾಕಿರೋ, ನನ್ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರ ಬಾಯಿಂದ ಟೇಕ್ ಕೇರ್ ಏನೋ ಒಂದು ಮಾತು ಸಾಕಂತ ಹೇಳಿ ಖುಷಿಯಾಗಿ ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಆ ಪ್ರೊಫೆಸರ್ ಅವ್ರ ಹತ್ರ ಒಂದು ನಾಯಿ ಮರಿ ಇರುತ್ತಲ್ಲ, ಮಗು ತರ ನೋಡ್ಕೊಂತಾ ಇರ್ತಾರಲ್ಲ, ಅದಕ್ಕೆ ಬಂದು ಒಂದು ಹೊಸ ಓನರ್ ಬೇಕು ಅಂತ ಒಂದು ಪೋಸ್ಟರ್ ಎಲ್ಲ ಮಾಡಿ ಅಂಟಿಸ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ಲಿಹೋ ಕೂಡ ಬರ್ತಾಳೆ. ಇವಳ ನೋಡಿದ ತಕ್ಷಣ ಪ್ರೊಫೆಸರ್ ಮಾತಾಡಿಸ್ತಾರೆ, ಏನಮ್ಮ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ, ಓ ನಿಮ್ ಮನೆ ಈ ಕಡೆ ಅಂತ ಕೇಳಿದಾಗ ಅವಳಂತಾಳೆ, ಏನಿಲ್ಲ ಸರ್ ಹಿಂಗೆ ಬಂದೆ. ಏನ್ ಸರ್ ಇನ್ನು ನಾಯಿ ಮರಿಗೆ ಓನರ್ ಸಿಗ್ಲಿಲ್ವಾ, ಪೋಸ್ಟರ್ ಎಲ್ಲ ಹಾಕ್ತಾ ಇದೀರಾ ಅಂದಾಗ ಅವ್ರು ಕೂಡ ಇನ್ನು ಯಾರು ಸಿಗ್ಲಿಲ್ಲ, ಅದಕ್ಕೆ ಪೋಸ್ಟರ್ ಎಲ್ಲ ಹಾಕ್ತಾ ಇದೀನಿ, ಅದ್ರಲ್ಲೂ ನೀವೇ ನಾಯಿ ಮರಿನ ನೋಡ್ಕೊಂಡಿದ್ದು, ತುಂಬಾ ಥ್ಯಾಂಕ್ಸ್ ಲಿಹೋ ಅಂತ ಹೇಳಿದಾಗ ಅವ್ರು ಕೂಡ ಸರ್ ಅದ್ರಲ್ಲೆಲ್ಲ ಏನಿದೆ ಪರವಾಗಿಲ್ಲ ಬಿಡಿ ಅಂದಾಗ ಆ ಪ್ರೊಫೆಸರ್ ಕೂಡ ಹಂಗೆ ನಗ್ದು ಮಾತಾಡ್ತಾರೆ. ಆಗ ಇವಳು ಕೇಳ್ತಾಳೆ, ಏನ್ ಸರ್ ಇದು ನಿಮ್ದೇನಾ ಕ್ಲಿನಿಕ್, ನೀವಿಲ್ಲೇನ ಇರೋದು ಅಂತ ಕೇಳಿದಾಗ ಲಿಹೋ ಇದು ನಂದೇ ಕ್ಲಿನಿಕ್, ಬಟ್ ನಾನು ಇಲ್ಲೇ ಕೆಲಸ ಮಾಡೋದು ಅಂತ ಯಾರ ಹತ್ರನೂ ಹೇಳ್ಬೇಡ, ನಾನು ಒಂದು ಪ್ರೊಫೆಸರ್ ಆಗೇ ಇದ್ಬಿಡ್ತೀನಿ, ನಾನು ಇಲ್ಲಿ ಡಾಕ್ಟರ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ಎಲ್ಲರೂ ಇಲ್ಗೂ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಬಟ್ ಇದನ್ನ ಬೇರೆ ಯಾವ್ದೋ ಒಂದು ಉದ್ದೇಶದಲ್ಲಿ ಹೇಳ್ತಿದ್ದಾರೆ ಅಂತ ಕಾಣಿಸುತ್ತೆ, ಮೀನ್ಸ್ ಏನೋ ಒಂದು ಸ್ವಲ್ಪ ಬೈವಾಗಿ ಗಾಬರಿಯಾಗಿ ಮಾತಾಡೋ ತರ ಇರುತ್ತೆ. ಅದಾದ್ಮೇಲೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋ ಬೆಕ್ಕಗೆ ಅಡ್ಗೆ ಮಾಡ್ತೀನಿ ಅಂತ ಹೆಸರಲ್ಲಿ ನಮ್ ಹೀರೋಯಿನ್ ಅಡ್ಗೆ ಮಾಡಿಟ್ಟಿರ್ತಾನಲ್ಲ, ಅದನ್ನ ತಿನ್ನೋದಕ್ಕೋಸ್ಕರ ಸ್ಲೋ ಆಗಿ ಒಳಗಡೆ ಬರ್ತಾ ಇರ್ತಾಳೆ. ಅಂದ್ರೆ ಅಲ್ಲೇ ಹಾಲ್ ಅಲ್ಲಿ ನಮ್ ಹೀರೋರ್ ಮಾವ ಮಲಗಿರ್ತಾರಲ್ವಾ, ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು, ಸೌಂಡ್ ಆಗ್ಬಾರ್ದು ಅಂತ ಸ್ಲೋ ಆಗಿ ಹೋಗೋದು. ಆತರ ಅವ್ರನ್ನ ದಾಟ್ಕೊಂಡು ಸ್ಟ್ರೇಟ್ ಆಗಿ ನಮ್ ಹೀರೋ ರೂಮ್ ಕೂಡ ಹೊರಟೋಗ್ತಾಳೆ. ಅಲ್ಲಿ ನೋಡಿದ್ರೆ ನಮ್ ಹೀರೋ ತುಂಬಾ ಕ್ಯೂಟ್ ಆಗಿ ಮಲಗಿರ್ತಾನ. ಇದ್ರ ನೋಡ್ತಾಳೆ ಅಂತಾಳೆ, ಮಲಗವಾಗ ಕೂಡ ನೋಡು ಅಂತ ಬಾಯನ್ ಇಟ್ಕೊಂಡು ಹೆಂಗ್ ಮಲಗಿದಾನೆ, ಆದ್ರೆ ಇದು ಚೆನ್ನಾಗೇ ಇದೆ ನೋಡಕ್ ಅಯ್ಯೋ ಪಾಪ ಅನ್ಸುತ್ತೆ, ಆದ್ರೆ ಏನ್ ಮಾಡೋದು ಜಮ್ ಅಂತ ಬೆಡ್ ಮೇಲೆ ಮಲಗಿದ್ಯಾ ಕಣೋ ಅಂತ ಹೇಳ್ಬಿಟ್ಟು ಹಂಗೆ ರೂಮ್ ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ ಹೀರೋ ಚಿಕ್ಕ ಮಗುಲ್ ಇರ್ಬೇಕಾದ್ರೆ ಫ್ಯಾಮಿಲಿ ಫೋಟೋವನ್ನ ಹಾಕಿರ್ತಾನೆ. ಅದನ್ನ ನೋಡ್ಬಿಟ್ಟು, ಓ ಇವ್ನ್ಗೆ ಅಂತ ಇತರ ಒಂದು ಫ್ಯಾಮಿಲಿ ಇದೆಯಾ, ಮತ್ ಯಾಕೆ ಫ್ಯಾಮಿಲಿ ಜೊತೆ ಇಲ್ದೆ ಈ ತರ ಒಬ್ನೇ ಇರ್ತಾನೆ, ಎಲ್ಲಿ ನೋಡಿದ್ರು ಒಬ್ನೇ ಸುತ್ತಾ ಇರ್ತಾನೆ, ಸರಿ ಯಾವ್ದು ಹೆಂಗೋ ಆದ್ರೆ ನನ್ಗೂ ಒಂದು ಫ್ಯಾಮಿಲಿ ಇದೆ ಅಲ್ವಾ, ಅದನ್ನ ನಾನು ಕಂಡಿಡಿಬೇಕಲ್ವಾ,
ಅದನ್ನ ಕಂಡಿಡಿಬೇಕಂದ್ರೆ ನಿನಗ್ ಕಿಸ್ ಮಾಡ್ಬೇಕು ಕಣೋ ನಾನು, ಆದ್ರೆ ಯಾವಾಗ ಹತ್ರ ಬಂದ್ರೆ ಕೂಡ ನನ್ನ ದೂರ ತಳ್ತಾ ಇದೀಯಾ. ಬಟ್ ಇವತ್ತೇ ಕರೆಕ್ಟ್ ಆದ ಟೈಮು, ನೀನ್ ಎದ್ದೇಳಕ್ ಮುಂಚೆ ಬಂದ್ ನಿನ್ಗೆ ಕಿಸ್ ಮಾಡ್ಬಿಟ್ಟು ನನ್ ಹಳೆ ನೆನಪುಗಳೆಲ್ಲ ತರ್ಸ್ಕೊಂಡು ನನ್ನ ಮೊಮ್ಮ ಹತ್ರ ನಾನು ಹೋಗ್ತೀನಿ ಅಂತ ಹೇಳಿ ಹಂಗೆ ನೈಸಾಗ ಅವ್ನ ಹತ್ರವರೆಗೂ ಹೋಗ್ತಾಳೆ. ಅಪ್ಪಡಿ ಸಕ್ಸಸ್ ಆಗ್ತಾ ಇದೀನಿ, ನೀನ್ ಕಿಸ್ ಮಾಡ್ಬಿಡ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ನಮ್ ಹೀರೋರ್ ಮಾವಾಗ ಏನೋ ಕೆಟ್ಟ ಕನ್ಸು ಬಂತೇನೋ, ಅದಕ್ಕೋಸ್ಕರ ಜೋರಾಗಿ ಕಿರ್ಚ್ಬಿಡ್ತಾರೆ. ಇದ್ರಿಂದ ಅವಳಿಗೆ ಪ್ಲಾನ್ ಎಲ್ಲ ಈ ತರ ಆಗೋಯ್ತೆ ಅಂತ ಟಕ್ಕಂತ ನಮ್ ಹೀರೋ ಕೂಡ ಎದ್ಬಿಡ್ತಾನೆ. ಏಯ್ ಬೆನ್ನತ್ತಿರೋ ಬೇತಾಳ, ನೀನೇನ ಮಾಡ್ತಾ ಇದೀಲಿ, ನನ್ ಪಕ್ಕದಲ್ಲಿ ಏನಕ್ಕೆ ಬಂದ್ ಕುತ್ಕೊಂಡಿದ್ಯಾ ಅಂದಾಗ ಅವಳು ಅಯ್ಯೋ ನೀನ್ ಅನ್ಕೊಂಡಿರ್ತಾರೆ ನಾನೇನು ಮಾಡಿಲ್ಲಪ್ಪ, ಜಸ್ಟ್ ನನ್ಗೋಸ್ಕರ ನೀನ್ ಅಡ್ಗೆ ಮಾಡ್ಕೊಟ್ಟೆ ಅಲ್ವಾ, ಊಟ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ, ಬೇರೇನು ಮಾಡಿಲ್ಲ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಗೊತ್ತಾಗೋಯ್ತು ಇವಳು ರೂಮ್ ವರ್ಗೂ ಬಂದಿದ್ದಾಳೆ ಅಂದ್ರೆ ಏನೋ ಕಿತಾಪತಿ ಕೆಲಸ ಮಾಡಿರೋದಕ್ಕೆ ಅಂತ. ಸೊ ಅವಳು ನಂಗೆ ಓಡಿಸಿ ಹೊಡಿತಾ ಇರ್ತಾನೆ. ಅಲ್ಲಿ ಅವ್ರ ಮಾವ ಮಲಗಿರ್ತಾರಲ್ಲ, ಇಬ್ರು ಹಂಗೆ ಕಿರ್ಚ್ಕೊಂಡು ಈ ಕಡೆ ಆ ಕಡೆ ಸೌಂಡ್ ಮಾಡಲ್ಲ ಅನ್ನೋ ಹೆಸರಲ್ಲಿ ಸೌಂಡ್ ಮಾಡ್ತಾ ಇದ್ರೆ ಟಕ್ಕಂತ ನಮ್ ಹೀರೋ ಅವ್ರ ಮಾವ ಕೂಡ ಎದ್ ಕುತ್ಕೊಂಡು ಅಂತ ಕಿರ್ಚ್ತಾ ಇರ್ತಾರೆ. ಬಟ್ ಏನಕ್ಕೆ ಕಿರ್ಚಿದ್ರೆ ಏನಂತ ಕೂಡ ಗೊತ್ತಿಲ್ಲ. ಇವ್ರ ಪಾಡಿಗೆ ಇವ್ರು ಹೊರಟೋಗ್ತಾರೆ. ಆದ್ರೆ ನಿದ್ದೆ ಕಣ್ಣಲ್ಲಿ ಪಾಪ ನಮ್ ಹೀರೋ ಅವ್ರ ಮಾವ ಅವ್ರ ಬಾಯಿಗೆ ಬಂದಿದ್ದನ್ನ ಹೇಳ್ತಾ ಇರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಅವ್ರ ಮಾವ ಒಂದ್ ದೇವತ್ರ ಪಾಪ ಸರಿಯಾಗಿ ಓದೇ ತಿನ್ಕೊಂಡ್ ಬಂದಿರ್ತಾರಲ್ಲ, ಅದಕ್ಕೋಸ್ಕರ ಮೆಡಿಸನ್ ಎಲ್ಲ ಏನೋ ಹಾಕೊಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ನಂಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತಾನ. ನಿನ್ಗೆಲ್ಲ ಏನಕ್ಕೋ ಫೋನ್ ಲೇ, ಒಂದು ಮೆಸೇಜ್ ಮಾಡಿದ್ರೆ ನೋಡಲ್ಲ, ಒಂದು ಕಾಲ್ ಮಾಡಿದ್ರೆ ಟೈಮಿಗೆ ಪಿಕ್ ಮಾಡಲ್ಲ, ಆ ಫೋನ್ ಇಟ್ಕೊಂಡು ಏನ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ. ಅದ್ರೊಳಗೆ ಅವತ್ತು ನಿಮ್ಮಪ್ಪ ನಿಂಗೆ ಒಂದು ಲೆಟರ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ನಲ್ಲ, ಎಲ್ಲೋ ಲೆಟರ್ ಅದನ್ನ ಓದಾ ಇಲ್ವಾ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ ಏನ್ ಹೇಳಿದ್ರು ಏನೋ ಅಂತ ಕೇಳಿದ್ರೆ ನನ್ಗೇನ್ ಗೊತ್ತು, ನಾನು ಲೆಟರ್ ನ ಓದೇ ಇಲ್ಲ, ನನ್ಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ನಮ್ ಹೀರೋ ಅವ್ರ ಮಾವ ಹೇಳ್ತಾರೆ ಏಯ್ ಯಾಕೋ ಹತ್ರ ಮಾತಾಡ್ತಾ ಇದೀಯಾ, ನೀನ್ ಒಪ್ಕೊಂಡಿಲ್ಲ ಅಂದ್ರು ಅವ್ರೇ ಕಣೋ ನಿನ್ಗಪ್ಪ, ಸ್ವಲ್ಪ ಆದ್ರೂ ನೀನ್ ಜವಾಬ್ದಾರಿಯಿಂದ ನಡ್ಕೊಂತ ಇದೀಯಾ, ಏನಕ್ಕೆ ಅವ್ರ ಮೇಲೆ ಇಷ್ಟೊಂದು ಕೋಪ ತೋರಿಸ್ತಿ ಅಂದಾಗ ಇವ್ನು ಅಯ್ಯೋ ನೀವು ಸುಮ್ನೆ ನನ್ಗೆ ಲೆಕ್ಚರ್ ಮಾಡೋ ಕೆಲಸ ಇಟ್ಕೋಬೇಡಿ, ನನ್ಗೆ ಲೆಟರ್ ಎಲ್ಲಿ ಏನೋ ಅಂತ ನನ್ಗೆ ಗೊತ್ತಿಲ್ಲ ಅಂತಂದಾಗ ಇವ್ರು ಕೂಡ ಮರದೆ ಹುಡುಕಿ ಎತ್ಕೊಂಬ ಅಂದಾಗ ಹುಡ್ಕೋ ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ, ನಾನು ಆಲ್ರೆಡಿ ಅದನ್ನ ಡಸ್ಟ್ಬಿನ್ ಗೆ ಎಸ್ತಿದ್ದಾಯ್ತು, ಡಸ್ಟ್ಬಿನ್ ಅಲ್ಲಿ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲಾದ್ರೂ ಕಿತ್ತಾಕ್ಬಿಟ್ಟಿರಾ, ನಾನು ಅದನ್ನ ಎತ್ಕೊಂಡೋಗಿ ಹೊರಗಡೆ ಹಾಕಿದ್ದು ಆಯ್ತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾನೆ. ನಮ್ ಹೀರೋ ಅವ್ರ ಮಾವಿಗೆ ಸಖತ್ ಕೋಪ ಬರುತ್ತೆ. ಇವ್ನ್ ಯಾಕೆ ಈ ತರ ಮಾಡ್ತಾ ಇದ್ದಾನೆ, ಅವ್ರಪ್ಪ ಬಗ್ಗೆ ಏನು ಅಂತ ಕೂಡ ವಿಚಾರಣೆ ಮಾಡೋದಿಲ್ಲ ಅಂತ ತಪ್ಪ ಏನ್ ಮಾಡ್ಬಿಟ್ಟ ಅಂತ ಇವ್ನ ಈ ತರ ಮಾಡ್ತಿದ್ದಾನೆ ಅಂತ ಇವ್ರು ಕೆಳಗಡೆ ಇಳ್ದೋಗ್ಬಿಟ್ಟು ಆ ಕಸದಲ್ಲಿ ಲೆಟರ್ ಎಲ್ಲಾದ್ರೂ ಸಿಗತ್ತಾ ಅಂತ ಹುಡುಕ್ತಾ ಇರ್ತಾರೆ. ಅಲ್ಲಿ ಒಂದು ಅಂದ್ರೆ ಮೇಂಟೈನ್ ಮಾಡೋ ಲೇಡಿ ಒಂದು ಬಂದ್ಬಿಟ್ಟು ಹೇಳ್ತಾರೆ ಚೀಚಿ ಈ ಕಳ್ಳರಿಗೆ ನಡುವೆ ಸ್ವಲ್ಪನೂ ಗೊತ್ತು ಇಲ್ದೆ ಆಗ್ಬಿಟ್ಟಿದೆ, ಎಲ್ಲಿ ಕಳ್ತನ ಮಾಡ್ಬೇಕಂತ ಕೂಡ ವ್ಯವಸ್ಥೆ ಇಲ್ಲ, ಕಸದಲ್ಲಿ ಕೂಡ ಕಳ್ತನ ಮಾಡಕ್ ಬಂದ್ಬಿಟ್ಟಿದ್ದಾರೆ, ಯೋ ಏನಯ್ಯ ಮಾಡ್ತಾ ಇದೀಯಾ ಬಿಟ್ಬಿಟ್ಟು ಹೋಗಯ್ಯ ಆ ಕಡೆ ಅಂದಾಗ ನಮ್ ಹೀರೋ ಅವ್ರ ಮಾವ ಹೇಳ್ತಾರೆ ಹಲೋ ಮೇಡಮ್ ಏನ್ ನಾನು ನೋಡಿ ಕಳ್ಳ ಅಂತ ಏನಾದ್ರು ಅನ್ಕೊಂಡ್ಬಿಟ್ಟಿದೀರಾ, ಇಲ್ಲ ನಂದೊಂದು ಲೆಟರ್ ಇತ್ರ ಮಿಸ್ ಆಗ್ಬಿಟ್ಟಿತ್ತು ಅದನ್ನ ಹುಡ್ಕೊಂಡ್ ಬಂದೆ ನಾನು ಅಂದಾಗ ಅವ್ರ ಅಂತಾರೆ ಯೋ ಬಾಯ್ ತೆಗೆದ್ರೇನೆ ಸುಳ್ಳು ಹೇಳೋ ತರ ಇದೆಯಾ ನೋಡೋದಕ್ಕೆ, ಅದ್ರಲ್ಲೂ ನೋಡೋದಕ್ಕೆ ಕಳ್ಳ ಇದ್ದಂಗೆ ಇದೆಯಾ 100%, ನಿನ್ ಮೇಲೆ ಡೌಟ್ ಪಡಿದ್ರೆ ಇನ್ಯಾರ ಮೇಲೆ ಡೌಟ್ ಪಡ್ಲಿ, ಮರ್ಯಾದೆಗೆ ಅದನ್ನ ಇಟ್ಬಿಟ್ಟು ಹೋಗಯ್ಯ ಅಂತ ಹೇಳಿದ್ರೆ ನಮ್ ಹೀರೋ ಅವ್ರ ಮಾವ ಇಲ್ಲ ಒಂದ್ ಎರಡೆರಡು ನಿಮಿಷ ನಾನು ಹುಡುಕ್ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೇಳಿದ್ರೆ ಯೋ ಇವಾಗ ಎಲ್ಲಿಂದ ಎದ್ದೋಗ್ತೀಯಾ ಇಲ್ಲ ನಾನು ಪೊಲೀಸರಿಗೆ ಕಾಲ್ ಮಾಡ್ಬೇಕಂತ ಹೇಳಿ ನಮ್ ಹೀರೋ ಅವ್ರ ಮಾವ ತಲೆ ಮೇಲೆ ಒಂದು ಕೊಡ್ತಾರೆ. ಪಾಪ ಆಯಪ್ಪನ ಅಷ್ಟು ದೂರ ಹೋಗಿ ಬಿದ್ದೋಗ್ತಾನೆ. ಇದನ್ನೆಲ್ಲ ನಮ್ ಹೀರೋ ಕೂಡ ನೋಡ್ತಾ ಇರ್ತಾನೆ. ಸುಮ್ನೆ ನನ್ಗೆ ಯಾಕೆ ಬಂತಿದ್ರಲ್ಲ ತಲೆ ಹಾಕೋದು, ಅವ್ರ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಸ್ಟ್ರೇಟ್ ಆಗಿ ಅವ್ನ ಅಲ್ಲಿಂದ ಕಾಲೇಜ್ ಹತ್ರನೇ ಹೋಗೋದು. ಯೂಶುವಲ್ ಆಗಿ ಅವ್ರ ಕೃಷ್ಣ ನೋಡಿದ್ರೆ ಇವ್ನ್ಗೆ ಬಾಯ್ ತುಂಬಾ ಹಲ್ಲೆ ಇರುತ್ತೆ. ಇವಾಗ ವಾಂಟೆಡ್ ಆಗಿ ಬೇರೆ ಅವಳು ಮಾತಾಡೋದಕ್ಕೋಸ್ಕರ ಅಲ್ಲೇ ಬಂದ್ ನಿಂತಿರ್ತಾಳ. ಇವನಂತೂ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾನೆ. ಅವಳು ವಾಂಟೆಡ್ ಆಗಿ ಮಾತಾಡ್ತಾಳೆ ಹಾಯ್ ಬಾಂಗ್ಪಾಲ್ ಇವಾಗ ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಿಮ್ಮನ್ನ ನಾನು ನೆಕ್ಸ್ಟ್ ಪೀರಿಯಡ್ ಕ್ಲಾಸ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾಳ. ಅಷ್ಟೊಂಗೆ ಫುಲ್ ಖುಷಿ, ಯಾವಾಗ ಅವಳನ್ನ ನೋಡ್ಬೋದು ಅಂತ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದವನು ಇವಾಗ ನೋಡಿದ್ರೆ ಇವಳೆ ಬಂದು ಮಾತಾಡ್ತಿದ್ದಾಳೆ ಅಂತ ಫುಲ್ ಖುಷಿಯಾಗಿ ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡು ಸಖತ್ ಜೋಶಲ್ಲಿ ಇರ್ತಾನೆ. ಏನೋ ಬರೆಯೋದಕ್ಕೇನೋ ಬುಕ್ಕೋ ಪೆನ್ ಏನೋ ಎತ್ತಿದಾಗ ಪೆನ್ ಕೆಳಗಡೆ ಬಿದ್ಬಿಡುತ್ತೆ. ನೇನ ಪೆನ್ ಎತ್ತಬೇಕನ್ನೋವಾಗ ಯಾರೋ ಬಂದು ಪೆನ್ ಎತ್ಕೊಡ್ತಾರೆ. ಇವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಆಹಾ ಲೀಹೋನೆ ಬಂದಿರೋದು ಅವಳೆ ಪೆನ್ ಎತ್ಕೊಡ್ತಾ ಇರೋದು ಅಂತ ನೋಡಿದ್ರಲ್ಲಿ ಬಂದಿರೋದು ನಮ್ ಹೀರೋಯಿನ್. ನಮ್ ಹೀರೋಯಿನ್ ಅಂತಾಳೆ ಏನ್ ಸರ್ ತುಂಬಾ ಖುಷಿಯಾಗಿರೋ ತರ ಇದ್ದೀರಾ, ಓ ಲೀಹೋ ಮಾತಾಡಿಸ್ಬಿಟ್ಲು ಅಂತಾನಾ, ಅದಕ್ಕೆ ಸರ್ಗೆ ಬಾಯ್ ತುಂಬಾ ಅಲ್ಲೇ ಕಾಣಿಸ್ತಾ ಇದೆ, ಹಂಗಾದ್ರೆ ನಾನು ಹಾಲಲ್ಲಿ ಲೈಟ್ ಎಲ್ಲ ಆಫ್ ಮಾಡ್ಬಿಡ್ಲಾ, ಯಾಕಂದ್ರೆ ನೀನೇ ಒಳ್ಳೆ ಟ್ಯೂಬ್ಲೈಟ್ ತರ ಬೆಳಗ್ತಾ ಇದೆಯಲ್ಲ ಅಂದಾಗ ಇವನಂತಾನೆ ಸಂತೋಷವಾಗೇ ಇದ್ದೆ, ಅದನ್ನ ಕೆಡ್ಸಕ್ಕಂತ ನೀನ್ ಬಂದಿದ್ಯಲ್ಲ, ಇನ್ನೆಲ್ಲಿ ನನಗೆ ಸಂತೋಷ ಅಂತ ಬೈತಾ ಇರ್ತಾನೆ. ಅದೇ ಟೈಮ್ಗೆ ಜಾಗಕ್ಕೆ ಸಾಂಗ್ ಮತ್ತೆ ಜೈ ಇಬ್ರು ಬಂದಿರ್ತಾರೆ. ಕ್ಲಾಸ್ ರೂಮ್ ಒಳಗಡೆ ಬಂದ್ ನೋಡ್ಬಿಟ್ಟು ಇವ್ನ ಹತ್ರ ಒಬ್ನೇ ಮಾತಾಡ್ತಾ ಇರೋದನ್ನ ನೋಡಿ ಏನೋ ಇವನು ಒಬ್ನೇ ಮಾತಾಡ್ತಾ ಇದ್ದಾನೆ, ನಮ್ ತರ ಮೆಂಟಲ್ ಗಿಂಟಲ್ ಆಗ್ಬಿಟ್ನಾ, ಹೆಂಗೆ ನಾವಿಬ್ರೆ ಅಂತ ಅನ್ಕೊಂಡಿದ್ದೆ, ನಮ್ಗೊಬ್ಬ ಸಿಕ್ಬಿಟ್ನಾ ಅಂತ ನೋಡ್ತಾರೆ. ಆಗ ಸಾಂಗ್ ಹೇಳ್ತಾನೆ ಏಯ್ ನಿನ್ ಕಣ್ಣಿಗೆ ಅವನೇನ್ ಮೆಂಟಲ್ ತರ ಕಾಣಿಸ್ತಾ ಇದ್ದಾನ, ಅವ್ನ್ಗೆ ದೆವ್ವಲ್ಲ ಕಣ್ಣು ಕಾಣಿಸುತ್ತೆ, ನನಗೆ ಗೊತ್ತಿರಂಗ ಅವನ ದೆವ್ವ ಹತ್ರನೇ ಮಾತಾಡ್ತಾ ಇರೋದು, ಇಂಥವ್ನೊಬ್ಬ ಇದ್ರೆ ಸಾಕೋಣ ನಮ್ ಜೊತೆ ಸಖತ್ತಾಗಿ ನಾವು ಫೇಮಸ್ ಆಗ್ಬಿಡ್ಬೋದು, ದುಡ್ಡು ಮೇಲೆ ದುಡ್ಡು ಬರುತ್ತೆ ಕಣೋ, ನಮ್ಗೆ ಏನಕ್ಕೂ ಕೊರತೆ ಇರಲ್ಲ ಅಂತ ಹೇಳಿ ಇವ್ರು ಮಾತಾಡ್ಕೊಂತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ತಗೊಂಡು ಹೊರಗಡೆ ಬಂದ್ಬಿಡ್ತಾನೆ. ನಮ್ ಹೀರೋಯಿನ್ ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾಳೆ. ಕಾಲ್ ಮಾಡಿರೋದು ಯಾರೋ ದೆವ್ವ ಓಡ್ಸಕ್ಕೆ ಬನ್ನಿ ಅಂತ ಕರೀತಾ ಇರೋದು, ಬೇರೆ ಯಾರು ಅಲ್ಲ ನಮ್ ಹೀರೋ ಅವ್ರ ಮಾವ ಬಂದು ಒದೆ ತಿನ್ಕೊಂಡ್ ಬಂದಿರ್ತಾರಲ್ಲ ಒಂದು ದೆವ್ವ ಹತ್ರ, ಅದ್ಯಾವುದೋ ಒಂದು ಹಾಸ್ಟೆಲ್ ಜಾಗ, ಅಲ್ಲಿಂದ್ರೆ ನಮ್ ಹೀರೋಗೆ ಕಾಲ್ ಮಾಡಿರೋದು ಸ್ವಲ್ಪ ಬನ್ನಿ ಅಂತ. ಅದಕ್ಕೆ ನಮ್ ಹೀರೋ ಕೂಡ ಸರಿ ಆಯ್ತು ಒಂದು 2 hours ಆಗುತ್ತೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದ್ರ ನೋಡ್ಬಿಟ್ಟು ನೀನೇನಕ್ಕೆ ನನ್ನ ಫಾಲೋ ಮಾಡ್ತಾ ಇದ್ಯಾ, ನನ್ನ ಫಾಲೋ ಮಾಡ್ಬೇಡ, ನಾನು ಹಿಂದ್ಗಡೆ ಬರ್ಬೇಡ ಅಂತ ಕೂಗಾಡ್ತಾನೆ. ಅವ್ರ ಹಿಂದ್ಗಡೆನೆ ಸಾಂಗ್ ಮತ್ತೆ ಜೇ ಬರ್ತಾ ಇರೋದು. ಸಾಂಗ್ ಕೇಳ್ತಾನೆ ಏಯ್ ಅವ್ನೀಗ ನಮ್ಗೆ ಹೇಳ್ತದನ ಅಥವಾ ಅವ್ನ್ ಮಾತಾಡ್ತಾ ಇದ್ದಲ್ಲ ಆ ದೆವ್ವ ಹತ್ರ ಹೇಳ್ತಾ ಇದ್ದಾನ ಒಂದು ಗೊತ್ತಾಗ್ತಾ ಇಲ್ವೇ ಅಂದಾಗ ಜೇ ಹೇಳ್ತಾನೆ ಇರು ಸೈಲೆಂಟ್ ಆಗಿ ನಾವು ಅವ್ನಿಗಿಂತ ಮುಂದ್ಗಡೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡೋಣ ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಇಬ್ರು ಹಂಗೆ ಮುಂದ್ಗಡೆ ಬಂದ ಬೆಂಚ್ ಮೇಲೆ ಕುತ್ಕೊಳ್ತಾರೆ. ಇವಳೊಬ್ಳು ಬೆನ್ನತ್ತಿರೋ ಬೇತಾಳ ಅಂದ್ರೆ ಇವರಿಬ್ರು ಪಿಸಾಚಿಗಳು ಬಲೆ ಕಾಟ ಕೊಡ್ತಾರೆ ಅಂತ ಅನ್ಕೊಂಡೆ ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋರ್ ಮಾವನ ತೋರಿಸ್ತಾರೆ. ಮನೇಲಿ ಅವ್ರ ಬಟ್ಟೆ ಒಕ್ಕೊಳ್ತಾ ಇರ್ಬೇಕಾದ್ರೆ ನಮ್ ಹೀರೋನ ಸರಿಯಾಗಿ ಬೈಕೊಳ್ತಾ ಇರ್ತಾರೆ. ಇದನ್ನೆಲ್ಲ ಮನೆ ಅಂತ ಹೇಳ್ತಾರ, ಹೆಸರಿಗೆ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾನೆ, ಅದು ರಿಪೇರ್ ಆಗಿ ಸುಮಾರು ವರ್ಷ ಆಯ್ತು, ಅದನ್ನ ಕೂಡ ರೆಡಿ ಮಾಡ್ಸಿಲ್ಲ, ಮನೆ ಕಾಲಿಂಗ್ ಬೆಲ್ ಇಲ್ಲ ಕಣೋ ಅದನ್ನ ರೆಡಿ ಮಾಡೋ ಅಂದ್ರೆ ಅದನ್ನ ಕೂಡ ರೆಡಿ ಮಾಡಲ್ಲ, ಹೇಳಿದ್ ಮತ್ ಸ್ವಲ್ಪನೂ ಕೇಳಲ್ಲ ಇವನು, ನನ್ ಬಟ್ಟೆ ನಾನೇ
ಹೊಡ್ಕೊಂತ ಇದೀನಿ ಕೈಯಲ್ಲಿ ಅಂತ ಬೈಕೊಂಡು ಹೋಗಿಬೇಕಾದ್ರೆ ಅವಾಗ ಟಕ್ಕಂತವ್ರಿಗೊಂದ್ ವಿಷಯ ನೆನ್ಪು ಬರುತ್ತೆ. ಏನಂದ್ರೆ ಇವ್ರ ದೆವ್ವ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ಒಂದ್ ಕತ್ತಿನ ಎತ್ಕೊಂಡ್ ಹೋಗಿರ್ತಾರಲ್ಲ, ಆ ಮಂತ್ರದ ಕತ್ತಿ ಅದು ಬಂದು ಕಾಣಿಸ್ತಾ ಇಲ್ಲ. ಹೌದು, ನಿನ್ನೆಯಿಂದ ನಾನು ಅದನ್ನ ನೋಡಿಲ್ವೇ, ಏನಾಯ್ತು, ಬಾಂಬ್ ಕೂಡ ಅದನ್ನ ಎತ್ಕೊಂಡಾಗ ನನ್ ಗಮನಿಸಿಲ್ವೇ. ಫಸ್ಟ್ ಆಫ್ ಆಲ್ ನಾನು ಎತ್ಕೊಂಡ್ ಬಂದ ಅಂತ ಯೋಚನೆ ಮಾಡಿದಾಗ್ಲೇ ಅವ್ರಿಗೆ ಅರ್ಥ ಆಗೋದು ದೆವ್ವ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ರಲ್ಲ ಕತ್ತಿನಲ್ಲೇ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಅಯ್ಯೋ ನಾನು ಆ ಕತ್ತಿನಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ನ ಅಂತ ಹೇಳಿ ಎದ್ದು ಬಿದ್ದು ಓಡೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಕತ್ಲಾಗಿರುತ್ತೆ, ದೆವ್ವ ಓಡಿಸಕ್ಕೆ ಅಂತ ಜಾಗಕ್ಕೆ ಹೊಟ್ಟೋಗ್ತಾರೆ. ಹಿಂದ್ಗಡೆ ನಮ್ ಹೀರೋಯಿನ್ ಕೂಡ ನಾಯಿ ಮರಿತರನೇ ಹೋಗಿರ್ತಾಳೆ. ಅಲ್ಲಿರೋ ಹೋಟೆಲ್ ಓನರ್ ಲೇಡಿ ನೋಡ್ಬಿಟ್ಟು ಹೇಳ್ತಾರೆ, ಏನಪ್ಪಾ ನೀನ ದೆವ್ವ ಓಡ್ಸಕ್ ಬಂದಿದ್ಯಾ, ನೋಡೋಕೊಳ್ಳೆ 10ನೇ ಕ್ಲಾಸ್ ಓದೋ ಹುಡ್ಗ ತರ ಇದ್ದೀಯಾ, ನೀನೀಗ ದೆವ್ವ ಹತ್ರ ಫೈಟ್ ಮಾಡ್ತೀಯಾ, ಅಯ್ಯೋ ಬೇಡಪ್ಪ ನೀನೆಲ್ಲ ಬೇಡ ಅಂದಾಗ ಇವ್ನಂತಾನೆ, ಅಯ್ಯೋ ಮೇಡಮ್ ನಾನ್ ನೋಡಕ್ ಹಿಂಗಿದೀನಿ ಅಷ್ಟೇ, ಅದ್ರ ದೆವ್ಗಳಿಗೆಲ್ಲ ನಾನ್ ನೋಡಿದ್ರೆ ಗಡ ಅವುಗಳನ್ನ ಹೆಂಗ್ ಒದ್ದು ಓಡಿಸ್ತೀನಿ ಅಂತ ನೋಡಿ, ನೀವು ಪೇಮೆಂಟ್ ಕೂಡ ನೀವ್ ಈಗ್ಲೇ ಕೊಡ್ಬೇಕಾಗಿಲ್ಲ, ಅವುಗಳನ್ನ ಓಡಿಸಿದ್ಮೇಲೆ ಆಮೇಲೆ ಕೊಡಿ ನನ್ಗೆ ಸಾಕು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಒಳಗಡೆ ಹೋಗ್ತಾನೆ. ಇವರಿಬ್ರು ಹೋಗೋದ್ ಸಾಲ್ದೆ ಇವ್ರನ್ನ ಫಾಲೋ ಮಾಡ್ಕೊಂಡು ಸ್ಯಾಂಗು ಮತ್ತೆ ಜೇ ಕೂಡ ಬಂದಿರ್ತಾರೆ. ಆದ್ರೆ ಫುಲ್ ಆಗಿ ವಿಡಿಯೋ ಸೆಟಪ್ ಸಮೇತ ಬಂದಿರ್ತಾರೆ ನಮ್ ಹೀರೋ ಗೊತ್ತಿಲ್ಲದೆ ಅವನ ವಿಡಿಯೋನ ಮಾಡೋದಕ್ಕೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ಒಳಗಡೆ ಹೋಗ್ತಾರೆ. ನಮ್ ಹೀರೋ ಬಂದು ಬೇರೆ ಹತ್ರ ಹೋಗಿರೋದು, ನಮ್ ಹೀರೋಯಿನ್ ಬೇರೆ ಕಡೆ ಹೋಗಿರೋದು. ನಮ್ ಹೀರೋ ಹಂಗೆ ಒಳಗಡೆ ಹೋದವನು ಯಾವ್ದೋ ಒಂದು ರೂಮ್ ಒಳಗಡೆ ಹೋಗ್ತಾನೆ, ಸುತ್ತಮುತ್ತಲ ನೋಡ್ತಾನೆ ಎಲ್ಲಾದ್ರೂ ದೆವ್ವ ಸಿಗುತ್ತಾ ಅಂತ ಹೇಳಿ. ನಮ್ ಹೀರೋಯಿನ್ ಇನ್ನೊಂದ್ ಕಡೆ ಹೋಗಿರ್ತಾಳಲ್ವಾ, ಅವಳ ಹತ್ರ ಏನ್ ಹುಡುಕ್ತಾ ಇದ್ಲು, ಅಲ್ಲಿ ನೋಡಿದ್ರೆ ನಮ್ ಹೀರೋ ಅವ್ರ ಮಾವದ್ದು ಕತ್ತಿ ಬಿದ್ದಿರತ್ತೆ. ಏನಪ್ಪಾ ಇದು ಅಂತ ಹೇಳಿ ಕೈಯಲ್ಲಿ ಎತ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಅವರಿಬ್ರು ಬೇರೆ ವಿಡಿಯೋನೆಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡ್ಬಿಟ್ಟು ಲೈವ್ ನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ನಮ್ ಹೀರೋ ಕೂಡ ಸ್ಲೋ ಆಗಿ ಒಳಗಡೆ ನೋಡ್ಕೊಂಡು ಹೋಗ್ತಾ ಇದ್ನಲ್ವಾ, ಅಲ್ಲಿರೋ ಒಂದು ಕಬರ್ಡ್ ನೋಡ್ಬಿಟ್ಟು ಮೋಸ್ಟ್ಲಿ ಕಬರ್ಡ್ ಒಳಗಡೆ ಇರ್ಬೋದಾ ಅಂತ ಹೇಳಿ ಅದನ್ನ ತೆಗೆದು ನೋಡ್ತಾನೆ. ಬಟ್ ಕಬರ್ಡ್ ಒಳಗಡೆ ಯಾರು ಇಲ್ಲ. ಸರಿ ಯಾರು ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಕಬರ್ಡ್ ಒಳಗಡೆ ಇರೋ ದೆವ್ವ ನಮ್ ಹೀರೋ ಹಿಡ್ಕೊಂಡು ಹಂಗೆ ದಡಾಕಂತ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ನಮ್ ಹೀರೋ ಕೂಡ ಜೋರಾಗಿ ಕಿರ್ಚ್ಬಿಡ್ತಾನೆ. ಈ ಸೌಂಡ್ ಹೊರಗಡೆ ಇರೋ ನಮ್ ಹೀರೋಯಿನ್ಗೂ ಕೇಳಿಸ್ಬಿಡುತ್ತೆ. ಅಯ್ಯೋ ಹೀರೋಗೆ ಏನಾಯ್ತು ಅಂತ ಅವಳು ಅಲ್ಲಿಂದ ಒಳಗಡೆ ಬರಕ್ಕೆ ನೋಡ್ತಾಳೆ. ಆದ್ರೆ ಅಷ್ಟರಲ್ಲಿ ಕಬರ್ಡ್ ಒಳಗಡೆ ಇರೋ ದೆವ್ವ ಬಂದು ನಮ್ ಹೀರೋನ ನೋಡ್ಬಿಟ್ಟು ಹೇಳುತ್ತೆ, ಇಲ್ಲೋಡು ನೀನ್ ಇಲ್ಲಿ ಇರ್ಬೇಡ, ನೀನ್ ಇಲ್ಲಿಂದ ಹೊಟ್ಟೋಗು ಅಂತ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಎಲ್ಲ ದೆವ್ವನು ನಮ್ಮನ್ನ ಅಟ್ಯಾಕ್ ಮಾಡ್ಬೇಕು ಹೊಡಿಬೇಕು ಅಂತ ನೋಡಿದ್ರೆ ಈ ಹುಡುಗಿಯನ್ನು ನನ್ಗೆ ಹುಷಾರಾಗಿರು ಅಂತ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋಯಿನ್ ಕೂಡ ಜಾಕೆ ಬಂದ್ಬಿಡ್ತಾಳೆ. ನೋಡಿದ್ರೆ ಇನ್ನೊಂದ್ ದೆವ್ವ ಬಂದು ನಮ್ ಹೀರೋಯಿನ್ ಅಟ್ಯಾಕ್ ಮಾಡ್ತಾ ಇರುತ್ತೆ. ಇವನ್ ಬೇರೆ ಯಾರು ಅಲ್ಲ, ಆ ಕಬರ್ಡ್ ಒಳಗಡೆ ಇರೋ ದೆವ್ವ ಲೇಡಿ ದೆವ್ವ ಇತ್ತಲ್ವಾ, ಅದಕ್ಕೆ ಗಂಡ ಇವನೇ ಇವಳಿಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಇರು ಮೇಲೆ ಸಾಯಿಸ್ಬಿಟ್ಟಿರೋದು. ಸತ್ ಮೇಲೆ ಕೂಡ ಹುಡುಗಿನ ಸುಮ್ನೆ ಬಿಡ್ತಾ ಇಲ್ಲ, ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾನೆ. ಆದ್ರೆ ಇವಾಗ ನಮ್ ಹೀರೋಯಿನ್ ಹೊಡೆದಿದ ತಕ್ಷಣ ನಮ್ ಹೀರೋ ಸುಮ್ನೆ ಇರ್ತಾನ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಕಿರ್ಚ್ಕೊಂಡು ಓಡೋಗಿ ದೆವ್ವನ ಹೊಡಿತಾ ನೋಡಿ. ಅಲ್ಲಿ ಇಬ್ರಿಗೂ ಸರಿಯಾಗಿ ಫೈಟಿಂಗ್ ನಡೀತಾ ಇರುತ್ತೆ, ಸಖತ್ ಸೌಂಡ್ ಬರ್ತಾ ಇರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಮಾವ ಕೂಡ ಕತ್ತಿನ ಎತ್ಕೋಬೇಕು ಅಂತ ಕರೆಕ್ಟ್ ಆಗಿ ಜಾಕೆ ಬಂದ್ಬಿಡ್ತಾರೆ. ಬಟ್ ಹೊರಗಡೆಗೆ ಕೇಳಿಸ್ತಾ ಇರುತ್ತೆ ಇವ್ರ ಹತ್ರ ಜಗಳ ಮಾಡ್ತಾ ಇರೋದು. ಸೊ ಒಳಗಡೆ ಏನೋ ವಿಚಿತ್ರವಾಗಿ ಸೌಂಡ್ ಎಲ್ಲ ಬರ್ತಾ ಇದೆ. ಇವಾಗ ಎತ್ಕೊಂಡಿಲ್ಲ ಅಂದ್ರೆ ಏನು ಬೆಳಗ್ಗೆ ಕೂಡ ಬಂದ್ ಎತ್ಕೋಬಹುದು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಸ್ಯಾಂಗು ಮತ್ತೆ ಜೇ ನೋಡಿದ್ರೆ ಇಬ್ರು ಲೈವ್ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ವಿಡಿಯೋ ರನ್ ಆಗ್ತಾ ಇರುತ್ತೆ. ಅಲ್ಲಿ ನೋಡಿದ್ರೆ ದೆವ್ವಗೂ ಮತ್ತೆ ನಮ್ ಹೀರೋಗೆ ಸರಿಯಾಗಿ ಫೈಟಿಂಗ್ ನಡೀತಾ ಇರುತ್ತೆ. ಇವ್ರ ಈ ತರ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ರಲ್ಲ, ಅಲ್ಲಿ ನೋಡಿದ್ರೆ ಕಮೆಂಟ್ಸ್ ಇದೆಲ್ಲ ಬರೀ ಬುಡಾನೆ ನೀವು ಬಿಡ್ತಾ ಇರೋದು, ನೀವೇ ಬೇಕಂತ ಒಬ್ಬನ ಸೆಟ್ ಮಾಡ್ಬಿಟ್ಟು ಅವನತ್ರ ಈ ತರ ಆಕ್ಟಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ, ಅವ್ನಿಗೆ ಎಷ್ಟು ಕೊಟ್ರೆ ಅಮೌಂಟ್ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸ್ಯಾಂಗು ಮತ್ತೆ ಜೇಗಂತೂ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಅದ್ರಲ್ಲಿ ಸ್ಯಾಂಗ್ ಹೇಳ್ತಾನೆ, ಅಯ್ಯೋ ನಿನ್ನ ಯಾವನ್ ಅವ್ನು ಕಮೆಂಟ್ ಮಾಡ್ತಾ ಇರೋನು, ನಿಮ್ಗೆ ಸ್ವಲ್ಪನೂ ಕರುಣೆ ಅನ್ನೋದಿಲ್ವಾ, ಈ ತರ ಎಲ್ಲ ಕೂಡ ಯಾರಾದ್ರೂ ಆಟ ಆಡ್ತಾರ, ಅವ್ನ್ ರಿಯಲ್ ಆಗಿ ಒಂದು ದೆವ್ವ ಹತ್ರ ಫೈಟ್ ಮಾಡ್ತಾ ಇರೋದು, ನಾವು ತುಂಬಾನೇ ಭಯದಿಂದ ಎಲ್ಲಿ ನಮ್ ಪ್ರಾಣ ಹೊರಟೋಗುತ್ತೋ ಅಂತ ಹೇಳಿ ಭಯ ಪಟ್ಕೊಂಡು ಪ್ರತಿಯೊಂದನ್ನ ಕೂಡ ನಾವು ಟೆಲಿಕಾಸ್ಟ್ ಮಾಡ್ತಾ ಇದ್ರೆ ಇಷ್ಟಕ್ಕೂ ಕಮೆಂಟ್ ಮಾಡ್ತಾ ಇದೀರಾ ಅಂತ ಹೇಳಿ ಈ ಕಡೆ ಸ್ಯಾಂಗ್ ಬೇರೆ ರೈಸ್ ಆಗ್ಬಿಟ್ಟಿರ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ದೆವ್ವ ಬಂದು ನಮ್ ಹೀರೋನ ಹಂಗೆ ಕತ್ತಿಡ್ಕೊಂಡ್ ಮೇಲೆ ಕೆತ್ಬಿಟ್ಟಿರುತ್ತೆ. ಅವ್ನ ಕೈಲಿಂದ ಅಲ್ಲಿಂದ ತಪ್ಪಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಪಾಪ ತುಂಬಾ ಕಷ್ಟ ಪಡ್ತಾ ಇರ್ತಾನೆ. ಆ ಟೈಮ್ ಅಲ್ಲಿ ಇವರಿಬ್ರು ವಿಡಿಯೋ ಮಾಡ್ತಾ ಇರೋದನ್ನ ನಮ್ ಹೀರೋ ನೋಡ್ಬಿಟ್ಟ, ಸರಿ ಕಾಪಾಡಕ್ ಇವ್ರಾದ್ರೂ ಬರ್ತಾರ ಅಂತ ನೋಡಿದ್ರೆ ಇವ್ರಿಬ್ರು ನಮ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ತವಕಂತ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರ. ಇವ್ನ್ಗೆ ಏನ್ ಮಾಡೋದಂತ ಗೊತ್ತಿಲ್ಲ. ಆದ್ರೆ ಎಲ್ಲಿಂದ ಹಾರ್ಕೊಂಬಂದ್ಲು ನಮ್ ಹೀರೋಯಿನ್ ಹಾರ್ಕೊಂಬಂದು ಆ ದೆವ್ವ ಹತ್ರ ನಮ್ ಹೀರೋನ ಬಿಡಿಸೋದು. ಇಷ್ಟೊತ್ತು ಇವರಿಬ್ರು ಸಪರೇಟ್ ಆಗಿ ಫೈಟ್ ಮಾಡ್ತಾ ಇದ್ರು ಇದಕ್ಕೂ ಮುಂಚೆ ಎಲ್ಲ. ಬಟ್ ಇವಾಗ ಇಬ್ರು ಸೇರ್ಕೊಂಡ ದೆವ್ವನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿಯಾಗಿ ಒದ್ದು ಬಿಸಾಕ್ಬಿಡ್ತಾರೆ. ನಮ್ ಹೀರೋಯಿನ್ ಫ್ಲೈಂಗ್ ಕಿಕ್ ಎಲ್ಲ ಹೊಡಿತಾಳೆ, ಅದಕ್ಕೆ ನಮ್ ಹೀರೋ ಹೆಲ್ಪ್ ಎಲ್ಲ ಮಾಡ್ತಾನೆ. ಅಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ಗೆ ಈ ದೆವ್ವಗಳ ವೀಕ್ನೆಸ್ ನೋಡೋದು ಚೆನ್ನಾಗಿ ಗೊತ್ತಿರತ್ತಲ್ಲ. ಆ ತರ ದೆವ್ವನ ನೋಡಿದಾಗ ಅವ್ಳಿಗೊಂದು ವಿಷಯ ಗೊತ್ತಾಗುತ್ತೆ, ಯಾರೋ ಅವ್ನ್ಗೆ ಕತ್ತಿಯಲ್ಲಿ ಚುಚ್ಚಿದ್ದಾರೆ ಅಂತ, ರೈಟ್ ಸೈಡ್ ಹೊಟ್ಟೆ ಮೇಲೆ ಚುಚ್ಚಿದ್ದಾರೆ ಅಂತ. ಈಗ ಅದನ್ನ ನೋಡ್ಬಿಟ್ಟು ನಮ್ ಹೀರೋಗೆ ಹೇಳ್ತಾಳೆ, ಆ ದೆವ್ವನ ರೈಟ್ ಸೈಡ್ ಹೊಟ್ಟೆ ಮೇಲೆ ಹೊಡಿ, ಅದ್ ಹಂಗೆ ಹೊಟ್ಟೋಗುತ್ತೆ, ಹೊಗೆಯಾಗಿ ಹೊಟ್ಟೋಗುತ್ತೆ ಅಂತ ಹೇಳಿದ್ಮೇಲೆ ನಮ್ ಹೀರೋ ಕೂಡ ಅದನ್ನೇ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅದ್ರ ಹೊಟ್ಟೆ ಮೇಲೆ ಹೊಡೆದಿದ ತಕ್ಷಣ ಅದು ಕೂಡ ಹೊಗೆಯಾಗಿ ಅಲ್ಲಿಂದ ಹೊರಟೋಗುತ್ತೆ. ನಮ್ ಹೀರೋ ಹೀರೋಯಿನ್ಗೂ ಸಖತ್ ಸಂತೋಷ, ಒಬ್ರಿಗೊಬ್ರು ನೋಡಿ ನಕೊಳ್ತಾರೆ. ಅಷ್ಟೆಲ್ಲ ಐಫೈ ಎಲ್ಲ ಬೇರೆ ಹೊಡ್ಕೊಳ್ತಾರೆ. ಅದಾದ್ಮೇಲೆನೆ ಆ ಕಬರ್ಡ್ ಇಂದ ಹುಡುಗಿ ದೆವ್ವ ಎದ್ದು ಬರೋದು. ಇವಳನ್ನ ನೋಡಿದ ತಕ್ಷಣ ಅಯ್ಯೋ ಇನ್ನೊಂದ್ ದೆವ್ವನ, ಇವಳನ್ನ ನಾನ್ ಬಿಡಲ್ಲ ಅಂತ ಹೇಳಿ ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ಹೋದಾಗ ನಮ್ ಹೀರೋ ಹೇಳ್ತಾನೆ, ಇರು ಹೊಡಿಬೇಡ, ಅದು ತುಂಬಾನೇ ಒಳ್ಳೆ ಸೋಲು. ಅವ್ರ ಗಂಡನ್ಗೆ ಭಯ ಪಟ್ಕೊಂಡೆ ಪಾಪ ಅವಳ ಹತ್ರ ಬಚ್ಚಿಟ್ಕೊಂಡಿದ್ದು, ಇವಳಿಂದ ನಮ್ಗೇನು ಹಾನಿ ಆಗಲ್ಲ, ಇವಳೆ ಹೊರಟೋಗ್ತಾಳೆ ಅಂತ ಹೇಳಿದ್ಮೇಲೆ ಹುಡುಗಿ ಕೂಡ ಹಂಗೆ ಹೊಗೆಯಾಗಿ ಮೇಲೆ ಹೊರಟೋಗ್ತಾಳೆ. ನಮ್ ಹೀರೋಯಿನ್ ಹೇಳ್ತಾಳೆ, ಪರವಾಗಿಲ್ಲ, ನೀನ್ ಏನೋ ಅನ್ಕೊಂಡಿದ್ದೆ, ಈ ತರ ದೆವ್ವಗಳಿಗೆಲ್ಲ ಹೆಲ್ಪ್ ಕೂಡ ಮಾಡ್ತೀಯಾ, ತುಂಬಾ ಒಳ್ಳೆಯವನೇ ನೀನು ಅಂತ ಹೊಗಳ್ತಾ ಇರ್ತಾಳೆ. ಅದಾದ್ಮೇಲೆ ಸರಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಅಲ್ಲಿಂದ ಯಾವ್ದೋ ಒಂದು ಹೈಟ್ ಆಗಿರೋ ಬಿಲ್ಡಿಂಗ್ ಅಲ್ಲಿ ಟೆರೆಸ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಹೌದು ಈ ದೆವ್ವಗಳ ವೀಕ್ನೆಸ್ ಎಲ್ಲ ನೋಡೋ ಪವರ್ ನಿನ್ಗೆ ಹೆಂಗ್ ಬಂತು? ಇದಕ್ಕೂ ಮುಂಚೆ ನಾವು ಬಿಲ್ಡಿಂಗ್ ಅಲ್ಲಿ ಇರ್ಬೇಕಾದ್ರೆ ಕೂಡ ಆ ದೆವ್ವದ ವೀಕ್ನೆಸ್ ತಲೆನೇ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳ್ದೆ, ನಾನು ಅದನ್ನ ಹೊಡೆದ್ಮೇಲೆ ಅದು ಅಲ್ಲಿಂದ ಮಾಯ ಆಗೋಯ್ತು, ಇವತ್ ಕೂಡ ಹಂಗೆ ಆಯ್ತು, ನಿನ್ಗೆ ಹೆಂಗ್ ಬಂತ ಪವರ್, ನನ್ಗೆ ಹೇಳ್ಕೊಡು ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಇವಾಗ ನನ್ಗ ಪವರ್ ಹೆಂಗ್ ಬಂತು ಅಂತ ನೀನ್ ತಿಳ್ಕೊಬೇಕು, ಅದನ್ನ ನಾನು ಹೇಳ್ಕೊಡ್ಬೇಕು ಅಷ್ಟೇ ತಾನೆ, ಅದನ್ನ ನೀನ್ ಡೈರೆಕ್ಟ್ ಆಗಿ ಕೇಳ್ಬೋತಾನೆ, ಇದಕ್ಕೆ ಇಷ್ಟುದ್ದ ಕತೆ ಹೇಳ್ದೆ ಅಂದಾಗ
ನಮ್ ಹೀರೋ ಹೇಳ್ತಾನೆ ಕತೆ ಅಲ್ಲ ಬಟ್ ಹೇಳ್ಕೊಟ್ರೆ ನನಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಿರತ್ತಲ್ವಾ ಅಂದಾಗ ಇವಳಂತಾಳೆ ಸರಿ ಆಯ್ತು ನಾನು ಹೇಳ್ಕೊಡ್ತೀನಿ ಬಟ್ ಅದಕ್ ಬದಲಾಗಿ ನೀ ನನ್ಗೊಂದು ಹೆಲ್ಪ್ ಮಾಡ್ಬೇಕು ಅಂತ ಒಂದು ರಾಗನ ಹೇಳಿದಾಗ ನಮ್ ಹೀರೋಗ್ ಅರ್ಥ ಆಗೋಯ್ತು. ಅವನಂತಾನೆ ಹೌದು ನಾನು ಕೇಳ್ಬೇಕು ಅಂತ ಅನ್ಕೊಂತಾನೆ ಇದೀನಿ, ನೀನ್ ಏನಕ್ ನನ್ನ ಹಿಂದ್ಗಡೆ ಸುತ್ತಾ ಇದೀಯಾ, ನನ್ನಿಂದ ನಿನ್ಗೆ ಹತ್ರದ್ ಏನ್ ಹೆಲ್ಪ್ ಆಗ್ಬೇಕು ಹೇಳು, ನನ್ ಕೈಲಿ ಆಗೋಷ್ಟು ಹೆಲ್ಪ್ ನಾನು ಮಾಡ್ತೀನಿ, ಅದ್ರೂ ನಾನು ಹಿಂದೆ ಸುತ್ತಕ್ ನಿನ್ಗೇನು ಬೋರ್ ಹೊಡಿತಾ ಇಲ್ವಾ, ಏನಂತ ಹೇಳಿದ್ರೆ ನನಗೂ ಅರ್ಥ ಆಗೋದಕ್ಕೆ ಏನಂತ ಹೇಳು ಅಂದಾಗ ಹೀರೋಯಿನ್ ಅಂತಾಳೆ ಅದಾ ನಾನ್ ಸತ್ಯ 5 ವರ್ಷ ಆಯ್ತು, ಹೆಂಗ್ ಸತ್ತೆ ಎಲ್ ಸತ್ತೆ ನಮ್ಮ ಅಪ್ಪ ಅಮ್ಮ ಯಾರು ನನ್ ಮನೆ ಎಲ್ಲಿದೆ ಅಂತ ನನ್ಗೇನು ಗೊತ್ತೇ ಇಲ್ಲ, ನನ್ಗೇನು ನೆನಪು ಇಲ್ಲ, ಅದೆಲ್ಲ ನೆನ್ಪು ಬರಕ್ಕೆ ನಾನ್ ಸುಮಾರು ಸ್ಕೂಲ್ ಎಲ್ಲ ಹುಡುಕ್ತಾ ಇದ್ದೆ, ಆದ್ರೆ ಈಗ ರೀಸೆಂಟ್ ಆಗಿ ನನ್ಗೆ ಕೆಲವೊಂದು ನೆನಪು ಬಂತು. ಅದು ಯಾವಾಗ ಗೊತ್ತಾ, ಫಸ್ಟ್ ನಾನು ಮೀಟ್ ಮಾಡಿದಾಗ ನಾವಿಬ್ರು ಮೆಟ್ಲ್ ಮೇಲಿಂದ ಕೆಳಗಡೆ ಬಿದ್ದಾಗ ನನ್ಗೆ ಕೆಲವೊಂದು ನೆನಪು ಬಂತು. ನನ್ಗೆ ಹಂಗೆ ಶಾಕ್ ಆಗೋಯ್ತು, ಇದೇನಪ್ಪ ಇಷ್ಟು ದಿನ ಆದ್ಮೇಲೆ ನನ್ಗೆ ಇವಾಗ ನೆನಪು ಬಂದಿದೆ, ಮತ್ತೆ ಇವಾಗ ನಡೆದಿರೋ ತರ ನಡೆದ್ರೆ ನನ್ಗೆಲ್ಲಾ ನೆನಪು ಬರುತ್ತಲ್ವಾ ಅಂತ ಅನಿಸ್ತು. ಅದಕ್ಕೋಸ್ಕರನೇ ನಾನು ಅವತ್ತಿಂದ ನಿನ್ ಹಿಂದೆನೆ ಸುತ್ತಾ ಇದೀನಿ, ನೀನ್ ಒಬ್ಬನ ಕೈಲೇ ನನ್ಗೆ ಹೆಲ್ಪ್ ಮಾಡಕ್ ಆಗೋದು ಅಂದಾಗ ನಮ್ ಹೀರೋಗ್ ಅರ್ಥ ಆಗೋಯ್ತು ಏನು ಅಂತ. ಬಟ್ ಅವ್ನ್ ಗೊತ್ತಿಲ್ದೇ ಇರೋ ತರ ಹೌದಾ ನಾವಿಬ್ರು ಮೀಟ್ ಮಾಡ್ಕೊಂಡಾಗ ನೆನಪು ಬಂತ, ನಾನು ಆತರದೇನು ನಿನಗ್ ಮಾಡಿಲ್ವೇ, ನಾನೇನ್ ಮಾಡ್ದೆ ಅಂತ ನಿನಗ್ ನೆನಪು ಬಂತು ಏನಂತ ಸ್ವಲ್ಪ ವಿವರವಾಗಿ ಹೇಳ್ತೀಯ ಅಂತ ಅವಳ ಬೈಲೆ ಆ ಮಾತನ್ನ ತರ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ನಮ್ ಹೀರೋಯಿನ್ ಸುಮ್ನೆ ನನ್ನ ಹತ್ರ ಆಟ ಆಡ್ಬೇಡ, ನನಗ್ ಗೊತ್ತು ನಿನ್ಗೆಲ್ಲ ನೆನಪಿದೆ ಅಂತ, ಅವತ್ ಏನಾಯ್ತು ಅಂತ ಕೂಡ ನಿನಗ್ ಚೆನ್ನಾಗೇ ಗೊತ್ತು, ಆದ್ರೆ ಗೊತ್ತಿಲ್ದೇ ಇರೋ ತರ ನಾಟಕ ಮಾಡ್ತಾ ಇದೀಯಾ, ನನ್ ಬಾಯಲ್ಲೇ ಎಲ್ಲ ತರ್ಸ್ಬೇಕು ಅಂತ ನೀನ್ ಮಾಡ್ತಾ ಇದೀಯ ತಾನೆ ಅಂತ ಮುಖ ನಂಗೆ ಒಂಥರ ಚಿಕ್ಕ ಮಗು ತರ ಇಟ್ಕೊಂಡ್ ಮಾತಾಡಿದ್ರೆ ನೋಡ್ಬಿಟ್ಟು ನಮ್ ಹೀರೋಗೆ ನಗು ಬಂದ್ಬಿಡುತ್ತೆ. ಅವ್ನ್ ಹೇಳ್ತಾನೆ ಸೀರಿಯಸ್ ಆಗಿ ನನ್ಗೇನು ನೆನಪಿಲ್ಲ, ಹೆಂಗ್ ನೆನಪು ಬಂತು ಏನು ಅಂತ ನೀನ್ ಹೇಳಿದ್ರೆ ತಾನೆ ಅರ್ಥ ಆಗೋದು, ಅಂತ ನಾನ್ ಏನ್ ಮಾಡ್ದೆ ಅಂತ ನೀನ್ ಹೇಳಿದ್ರೆ ತಾನೆ ನನ್ಗೆ ಅರ್ಥ ಆಗೋದು ಅಂತ ಕೇಳಿದಾಗ ಅವ್ಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನ ಕಿಸ್ ಮಾಡಿದ್ರೆ ಕಣೋ ನನ್ಗೆಲ್ಲ ನೆನಪು ಬರೋದು ಅಂತ ಹೇಳ್ಬೇಕು ಅಂತ ಅನ್ಕೊಂತ ಇದ್ದಾಳೆ, ಬಟ್ ಅವಳ ಕೈಲಿ ಹೇಳಕ್ಕೂ ಆಗ್ತಾ ಇಲ್ಲ, ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಆದ್ರೆ ನಮ್ ಹೀರೋ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಅವನೇ ಟಕ್ ಅಂತ ಹತ್ರ ಹೋಗ್ಬಿಟ್ಟು ನಮ್ ಹೀರೋನ್ಗೆ ಕಿಸ್ಸೇ ಮಾಡ್ಬಿಟ್ಟ. ನಮ್ ಹೀರೋ ನಂಗೆ ಸಖತ್ ಶಾಕ್ ಆಗ್ಬಿಡ್ತಾಳೆ, ಪ್ಲಸ್ ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಅವಳಿಗೆ ಈ ಜಾಗದಲ್ಲಿ ಎಲ್ಲ ನೆನಪು ಬಂತ ಏನು ಅಂತ ಕೂಡ ತೋರಿಸಿಲ್ಲ, ಬಟ್ ಈಗ ಸದ್ಯಕ್ಕೆ ನಮ್ ಹೀರೋ ಕಿಸ್ ಮಾಡ್ತಾ ಇದ್ದಾನೆ, ನಾನು ಮಾಡಿಸ್ಕೊಂತ ಇದೀನಿ ಅಂತ ಮಾತ್ರ ಅವಳು ಹಂಗೆ ನಿಂತಿರ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.